ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಜೋಡುಗುಮ್ಮಟಕ್ಕೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಚರಂಡಿ ಮೇಲೆ ಅವೈಜ್ಞಾನಿಕವಾಗಿ ಶೌಚಾಲಯ ಕಟ್ಟಿದ್ದು, ಅದರ ಕೊಳಚೆ ನೀರು ಹಾಗೂ ಕೆಎಸ್ಆರ್ಟಿಸಿ ಒಳಗಡೆ ಇರುವ ಶೌಚಾಲಯದ ಕೊಳಚೆ ನೀರು ನಿಂತು ಗಪ್ಪೆದ್ದು ಹೋಗಿದೆ. ಕೆಎಸ್ಆರ್ಟಿಸಿ ಕಾಂಪೌಂಡ್ಗೆ ಹಚ್ಚಿ ಜಿಲ್ಲಾ ಸತ್ರ ನ್ಯಾಯಾಧೀಶರ ಕ್ವಾರ್ಟರ್ಸ್ಗಳಿದ್ದು, ದಿನಾಲು ಸಾವಿರಾರು ಜನ ಹಾಗೂ ಪ್ರವಾಸಿಗರು ಅಲಿದಾಡುವ ಜಾಗದಲ್ಲಿ ಮೂಗು ಮುಚ್ಚಿಕೊಂಡು ಅಥವಾ ಗಬ್ಬು ವಾಸನೆ ಪಡೆಯುತ್ತಾ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ರಾತ್ರಿ ಸಮಯದಲ್ಲಿ ಹಿರಿಯ ನಾಗರಿಕರು ಚರಂಡಿಯಲ್ಲಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ಸಂಭವಿಸಿವೆ. ಹಾಗೂ ಇಂತಹ ದುರ್ವ್ಯವಸ್ಥೆಯಿಂದ ಆರೋಗ್ಯದ ಕಡೆ ವಿಪರೀತ ಪರಿಣಾಮ ಬೀರುತ್ತಿದೆ. ಇಂತಹ ಕಷ್ಟದ ಜೀವನ ಸಾಗಿಸುತ್ತಾ ದೇಶಕ್ಕೆ ಟ್ಯಾಕ್ಸ್ ಕಟ್ಟುವ ಮುಗ್ಧ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಗರ ಶಾಸಕರು ಇತ್ತ ಕಡೆ ಗಮನ ಹರಿಸಿ ತಕ್ಷಣ ಶಾಶ್ವತ ಪರಿಹಾರದ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ಹೈಟೆಕ್ ಶೌಚಾಲಯ ನಿರ್ಮಿಸಿ ವಿಜಯಪುರ ನಗರದ ಸೌಂದರ್ಯ ಹೆಚ್ಚಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಹಾಗೂ ಆಮ್ ಆದ್ಮಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾದ ಜಗದೇವ್ ಸೂರ್ಯವಂಶಿ ನಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಇವತ್ತು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಗರ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ. ಇಲ್ಲಿ ನಮ್ಮ KSRTC ಬಸ್ ಕಂಪೌಂಡ್ ಬಾಜು ಏನು ಜೋಡ ಗುಮ್ಮಟ ರಸ್ತೆ ಇದೆ, ಹೋಗೋ ರಸ್ತೆ, ಆ ರಸ್ತೆ ಏನು ಎಷ್ಟು ಗಲೀಜು ಅಂದರೆ ಇಲ್ಲಿ ಸಾರ್ವಜನಿಕರೇ ಮಾತಾಡ್ತಾ ಇದ್ದಾರೆ. ಸರ್ ಇದು ಯಾವಾಗ ಒಮ್ಮೆ ಕ್ಲೀನ್ ಮಾಡ್ಯಾರ ಸರ್? ಅಷ್ಟೇನ್ರಿ? ಬಟ್ ದಿನಾಲು ಇದು ಏನು ಸ್ಮೆಲ್, ಎಲ್ಲರೂ ಮೂಗು ಮುಚ್ಕೊಂಡು ಅಡ್ಡಾಡೋದು, ಹೌದಿಲ್ಲ? ಎಲ್ಲ ಮೂಗು ಮುಚ್ಕೊಂಡು ಅಡ್ಡಾಡೋದು. ಅದೇ ನೋಡಿ ಸರ್, ಇಷ್ಟ ಇಲ್ಲೇ ಜಡ್ಜ್ ಕ್ವಾರ್ಟರ್ಸ್ ಇದಾವೆ ಹಿಂದೆ. ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಎಲ್ಲ ಸಾರ್ವಜನಿಕರಲ್ಲಿ. ಇಷ್ಟು ಬೇಜವಾಬ್ದಾರಿ ಮಹಾನಗರ ಪಾಲಿಕೆ ಸುಂದರ ನಗರ ಅಂತ ಹೇಳೋದು, ಪ್ರವಾಸಿ ಸ್ಥಾನ ಇರುವಂಥ ಒಂದು ನಮ್ಮ ಬಿಜಾಪುರ ಶಹರ ಈ ಥರ ಗಲೀಜು ಇಟ್ಕೊಂಡು, ಅದು ನಮ್ಮ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ KSRTC ಬಸ್ ಹಳ್ಳಿ ಜನ ಸಾವಿರಾರು ಜನ ಇಲ್ಲಿ ಬಂದ ಬಿಜಾಪುರ ಬಸ್ ಸ್ಟ್ಯಾಂಡ್ ಬರ್ತಾರೆ. ಆಮೇಲೆ ಪ್ರವಾಸ ಮುಗಿಸ್ಕೊಂಡು ಕೂಡ ಇಲ್ಲಿ ಬರ್ತಾರೆ. ಬಂದ ಕೂಡಲೇ ನೋಡಿ ಇದು ಗಲೀಜು ವಾಸನೆ ತಗೊಂಡು ಇಲ್ಲಿ 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 ಬಿದ್ದಾರಲ್ಲ, ಬಿದ್ದಾನ್ರಿ ಇಲ್ಲ ಗಟರ್ನಾಗೆ ಕುಡುದ ಗೊತ್ತಲ್ಲ ಸಂಜೆ ಇತನ ದವಾಖಾನೆ ಯಾವಾಗ 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 ಅಲ್ಲ ಯಾವಾಗ ಬಿದ್ದಿದ್ದ? ಯಾವಾಗ ಬಿದ್ದಿದ್ದ? ತಿಂಗಳಾಗ್ಯದ ಬಿದ್ದ? ಇಲ್ಲ ಒಳಗೆ ಬಿದ್ದಿದ್ದ? 60-80 ಸಾವಿರ ರೂಪಾಯಿ ತೊಗೊಂಡಾರ್ರಿ ಎಲ್ಲ ಆಟೋದವ್ರು. ಅಂದ್ರೆ ಇಲ್ಲಿ ಬಿದ್ದ ಕಾಲ್ ಮುರಿದದ ನೋಡ್ರಿ. ಮಹಾಪಾಲಿಕೆ ಆಯುಕ್ತ ಸಾಹೇಬ್ರೆ, ಮಾನ್ಯ